ಇವರು ಪಿಂಕಿ ಚೌಧರಿ, ಇವರು ಅಜರ್ ಮಕ್ಸೂಸಿ. ಈ ಇಬ್ಬರನ್ನು ನಿಮಗೆ ಯಾಕೆ ತೋರಿಸಿದೆ ಅನ್ನುವ ಅನುಮಾನ ನಿಮ್ಮಲ್ಲಿ ಇರಬಹುದು. ಕೆಲವರಿಗೆ ಈಗಾಗಲೇ ಕ್ಲೂ ಕೂಡ ಸಿಕ್ಕಿರಬಹುದು. ಇವರಲ್ಲಿ ಒಬ್ಬರು ಧರ್ಮದ್ವೇಷಕ್ಕಾಗಿ ಚರ್ಚೆಯಲ್ಲಿದ್ದರೆ, ಇನ್ನೊಬ್ಬರು ಮನುಷ್ಯತ್ವ ಮತ್ತು ಮಾನವತೆಯ ಕಾರಣಕ್ಕಾಗಿ ಚರ್ಚೆಯಲ್ಲಿದ್ದಾರೆ. ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ಈ ಪಿಂಕಿ ಚೌಧರಿಯ ವಿಡಿಯೋ ನೀವು ಈಗಾಗಲೇ ನೋಡಿರಬಹುದು. ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿರುವ ವಿಡಿಯೋ. ಈತ ಹಿಂದೂ ರಕ್ಷಾದಳದ ಮುಖಂಡ. ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ಮೊನ್ನೆ ಈತ ಸಾರ್ವಜನಿಕ ಅನ್ನ ಸಂತರ್ಪಣೆ ಮಾಡ್ತಾ ಇದ್ದ. ಜನರು ಸಾಲುಗಟ್ಟಿ ನಿಂತಿದ್ರು. ಆಗ ಇದ್ದಕ್ಕಿದ್ದಂತೆ ಈತ ಓರ್ವರ ತಟ್ಟೆಯನ್ನು ಕಿತ್ತುಕೊಳ್ತಾನೆ. ಮುಲ್ಲಾಗೆ ಅನ್ನ ಕೊಡುವುದಿಲ್ಲ ಅನ್ನುತ್ತಾನೆ. ಮುಸ್ಲಿಮರು ನಮ್ಮ ಅನ್ನ ತಿನ್ನಬಾರ್ದು ಎಂದು ಹೇಳ್ತಾನೆ. ಹಿಂದೂಗಳು ಬನ್ನಿ, ಮುಲ್ಲಾಗಳು ಬರಬೇಡಿ ಎಂದು ಹೇಳ್ತಾನೆ. मुल्ला ना आवे। हाँ भाई, किसी को अच्छा लगे अच्छा, कोई मुसलमान हमारा खाना ना खाए, सीधी बात है। बस चलो, हिंदू आए देंगे, कुछ भी ले ले, हमें जान के तो ಇದರ ಬೆನ್ನಿಗೆ ಇನ್ನೊಂದು ವಿಡಿಯೋ ಕೂಡ ಭಾರಿ ಸದ್ದು ಮಾಡಿತು. ಹೈದರಾಬಾದ್ನ ಅಜರ್ ಮಕ್ಸೂಸಿ ಎಂಬ ಹೃದಯವಂತನ ವಿಡಿಯೋ. ಇವರು ಅನ್ನ ವಿತರಿಸ್ತಾ ಇದ್ದಾರೆ. ಹಾಗಂತ ಒಂದೆರಡು ದಿನಗಳಿಂದಲ್ಲ, ವಾರಗಳಿಂದಲೂ ಅಲ್ಲ, ತಿಂಗಳುಗಳಿಂದಲೂ ಅಲ್ಲ, ಒಂದು ವರ್ಷದಿಂದಲೂ ಅಲ್ಲ, ನಿರಂತರ 14 ವರ್ಷಗಳಿಂದ ಇವರು ಅನ್ನ ಸಂತರ್ಪಣೆ ಮಾಡ್ತಾ ಇದ್ದಾರೆ. ಇವರ ಅನ್ನ ವಿತರಣೆಯಲ್ಲಿ ಜಾತಿ ಧರ್ಮದ ಭೇದವೇ ಇಲ್ಲ, ಹಿಂದೂ ಮುಸ್ಲಿಂ ಎಂಬ ವ್ಯತ್ಯಾಸವೇ ಇಲ್ಲ. ಯಾರು ಹಸಿದಿರ್ತಾರೋ ಅವರೇ ಇವರ ಗುರಿ. ಕಳೆದ 5600ಕ್ಕಿಂತಲೂ ಅಧಿಕ ದಿನಗಳಿಂದ ಇವರು ಅನ್ನ ವಿತರಣೆಯಲ್ಲಿ ತೊಡಗಿದ್ದಾರೆ. ಆಸ್ಪತ್ರೆಯಲ್ಲಿರುವ ಬಡವರಿಗೆ ಇವರು ಅನ್ನ ವಿತರಣೆ ಮಾಡ್ತಾರೆ. ಸೇತುವೆಯ ಕೆಳಗೆ ಬದುಕ್ತಾ ಇರುವ ನಿರ್ವಸಿತರಿಗೆ ಇವರು ಅನ್ನ ವಿತರಣೆ ಮಾಡ್ತಾರೆ. ರೈಲ್ವೆ ಸ್ಟೇಷನ್ನ ಹತ್ತಿರ ಇರುವ ನಿರ್ಗತಿಕರಿಗೆ ಇವರು ಅನ್ನ ವಿತರಣೆ ಮಾಡ್ತಾರೆ. ಬೀದಿ ಬದಿ ನಿವಾಸಿಗಳಿಗೆ ಇವರು ಪ್ರತಿದಿನ ಆಹಾರವನ್ನು ಹಂಚುತ್ತಾ ಅದನ್ನು ಅನುಭವಿಸ್ತಾ ಬದುಕ್ತಾ ಇದ್ದಾರೆ. ಸಾನಿ ವೆಲ್ಫೇರ್ ಫೌಂಡೇಶನ್ ಮೂಲಕ ಇವರು ಈ ಅಭಿಯಾನ ನಡೆಸ್ತಾ ಇದ್ದಾರೆ. ಹಸಿವೆಗೆ ಧರ್ಮ ಇಲ್ಲ ಎಂಬುದು ಇವರ ಅಭಿಯಾನದ ಹೆಸರು. ಹಂಗರ್ ಇಸ್ ನೋ ರಿಲಿಜಿಯನ್ ಎಂಬ ಚಂದದ ಕಲ್ಪನೆಯೊಂದಿಗೆ ಇವರ ಅನ್ನ ವಿತರಣೆ ನಡೀತಾ ಇದೆ. ದೋ ರೋಟಿ ಅಭಿಯಾನ್ ಎಂಬುದು ಇವರ ಅನ್ನ ವಿತರಣೆಯ ಇನ್ನೊಂದು ಭಾಗ. ಒಬ್ಬರು 2 ರೋಟಿ ಹೆಚ್ಚುವರಿ ಪಡೆದುಕೊಂಡು ಹಸಿದ ಇನ್ನೊಬ್ಬರಿಗೆ ಕೊಡಬೇಕು ಎಂಬುದು ಇವರ ಅಭಿಯಾನದ ಗುರಿ. ಆದ್ರಿಂದಲೇ ಇದಕ್ಕೆ ದೋ ರೋಟಿ ಅಭಿಯಾನ್ ಎಂದು ಹೆಸರಿಟ್ಟಿದ್ದಾರೆ. ನೀವು ಮಾತ್ರ ಹೊಟ್ಟೆ ತುಂಬಿಸಿಕೊಂಡ್ರೆ ಸಾಲದು, ನಿಮಗೆ ಪರಿಚಿತವಾಗಿರುವ ಇನ್ನೊಬ್ಬರಿಗೆ 2 ರೋಟಿಯನ್ನು ಕೊಟ್ಟು ಅವರ ಹಸಿವೆಯನ್ನು ತಣಿಸಿ ಎಂದು ಇವರು ಹೇಳ್ತಾ ಇದ್ದಾರೆ. ಇವರಿಗೆ ಕಾಮನ್ವೆಲ್ತ್ ಆಫ್ ಲೈಟ್ ಅವಾರ್ಡ್ ಕೂಡ ಸಿಕ್ಕಿದೆ. ಬಾಲ್ಯದಲ್ಲಿ ಬಡತನವನ್ನು ಅನುಭವಿಸಿ ಬೆಳೆದ ಇವರು ಕಲಿತದ್ದು ಕೇವಲ 4ನೇ ತರಗತಿ. ಆಗ ಇವರ ತಂದೆ ತೀರಿಕೊಂಡ್ರು. ಆದ್ದರಿಂದ ಕಲಿಕೆಯನ್ನು ಮುಂದುವರಿಸಲು ಇವರಿಗೆ ಸಾಧ್ಯವಾಗಲಿಲ್ಲ. ಒಂದು ದಿನ ಸೇತುವೆಯ ಕೆಳಗೆ ಓರ್ವ ಮಹಿಳೆ ಅಳ್ತಾ ಇರುವುದನ್ನು ಇವರು ಕಂಡರು. ಅಂಗವಿಕಲ ಮಹಿಳೆ ಹೊಟ್ಟೆಗೆ ಅನ್ನವಿಲ್ಲದೆ ಅಳ್ತಾ ಇರುವುದನ್ನು ಕಂಡು ಅವರ ಬದುಕಿನ ಗುರಿಯೇ ಬದಲಾಯಿತು. 2011ರಲ್ಲಿ ಇವರು ಹಸಿದವರಿಗೆ ಅನ್ನ ನೀಡುವ ಅಭಿಯಾನವನ್ನು ಸಣ್ಣ ಪ್ರಮಾಣದಲ್ಲಿ ಆರಂಭಿಸಿದರು. ಕೊರೋನಾ ಕಾಲದಲ್ಲಿ ಇವರ ಅನ್ನ ಸಂತರ್ಪಣೆ ಭಾರಿ ಪ್ರಶಂಸೆಗೂ ಪಾತ್ರವಾಯಿತು. ಯಾರು ಹಸಿವಿನಿಂದ ಇರಬಾರದು, ಹಸಿವಿಗೆ ಧರ್ಮ ಇಲ್ಲ ಎಂಬುದು ಇವರ ನಿಲುವು. ಹಿಂದೂ ರಕ್ಷಾದಳದ ಅಧ್ಯಕ್ಷ ಪಿಂಕಿ ಚೌಧರಿ ಅನ್ನದಲ್ಲೂ ಧರ್ಮವನ್ನು ಹುಡುಕುವಾಗ, ಈ ಅಜರ್ ಮಕ್ಸೂಸಿ ಅನ್ನದಲ್ಲಿ ಮನುಷ್ಯರನ್ನಷ್ಟೇ ಕಾಣ್ತಾ ಇದ್ದಾರೆ. ಹಸಿವಿಗೆ ಧರ್ಮ ಇಲ್ಲ ಅಂತ ಇದ್ದಾರೆ. ಧರ್ಮ ನೋಡದೆ ಅನ್ನ ಸಂತರ್ಪಣೆ ಮಾಡ್ತಾ ಇದ್ದಾರೆ. ಪಿಂಕಿ ಚೌಧರಿ ದ್ವೇಷದ ಭಾರತವನ್ನು ಪ್ರತಿನಿಧಿಸ್ತಾ ಇದ್ದರೆ, ಈ ಅಜರ್ ಮಕ್ಸೂಸಿ ಮನುಷ್ಯತ್ವದ ಭಾರತವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಧರ್ಮ ದ್ವೇಷ ಅಳಿಯಲಿ, ಸಾಮರಸ್ಯ ಗೆಲ್ಲಲಿ ಎಂಬುದೇ ಹಾರೈಕೆ.